ಬ್ರೋ ನಮ್ ಬಾಲ್ಯ ನೆನಪಾಯ್ತು ನಮ್ಗೆ. ಇನ್ನೊಂದೇನಂದ್ರೆ ಈ ಚಿತ್ರದ ಮೂಲಕ ನಾವೇನ್ ಹೇಳಕ್ಕೆ, ಈ ಚಿತ್ರದ ನಾವೇನ್ ನೋಡಿದ್ವಿ ಅಂತಂದ್ರೆ, ಮಕ್ಕಳು ಏನಾದ್ರು ಮಾಡ್ಬೇಕು ಅಂದ್ರೆ ಪೇರೆಂಟ್ಸ್ ಪ್ರೋತ್ಸಾಹ ಮಾಡಿ ಅದಕ್ಕೆ, ಅದನ್ನ ಬಿಟ್ಬಿಟ್ಟು ಅವ್ರನ್ನ ಅಡ್ಡ ಹಾಕಿ ಅವ್ರನ್ನ ತಡಿಬಿಡಿ ಅಂತ ನಾನು ಹೇಳ್ತೀನಿ. ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿದೆ ಬ್ರೋ, ಒಂಥರ ಮೈಂಡ್ ರಿಫ್ರೆಶಿಂಗ್ ಆಗಿದೆ. ನಾ ಬಾಲಿಕೆ ಹೋಗಿ ಬಂದಂಗಾಯ್ತು ಮೂವಿ. ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿದೆ ಬ್ರೋ. ಹೀರೋ ಮತ್ತೆ ಹೀರೋಯಿನ್ ಜೋಡಿ ಹೆಂಗಿದೆ? ಅವ್ರ ಕಾಂಬಿನೇಷನ್ಗೆ ಫಸ್ಟ್ ಟೈಮ್ ಅದ್ರಲ್ಲಿ ತುಂಬಾ ಬೆಟರ್ ಆಗಿದೆ. ಒಳ್ಳೆ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿದ್ದಾರೆ ಡೈರೆಕ್ಟರ್ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿ ಮಾಡೋರು. ಅವರು ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಒಂದು ಸೆಕೆಂಡ್ ಬೋರ್ ಆಗಲ್ಲ ನಮ್ಗೆ, ಅಷ್ಟು ಚೆನ್ನಾಗಿ ಮಾಡೋರೆ ಸರ್ ನಿಜವಾಗ್ಲೂ. ಕಾಮಿಡಿ ಸೀನ್ಸ್ ಎಲ್ಲ ಕಾಮಿಡಿ ಸೀನ್ಸ್ ಎಲ್ಲ ತುಂಬಾನೇ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಇದ್ರಲ್ಲಿ ಒಳ್ಳೆ ಇನ್ನೇ ಒಂದ್ ಸೆಕೆಂಡ್ ಬೋರ್ ಆಗದಿರೋ ತರ ಇದೆ ಸರ್. ಸಾಕಾಗಿದೆ. ಮತ್ತೆ ಎಮೋಷನಲಿ ತುಂಬಾ ಕನೆಕ್ಟ್ ಆಗುತ್ತೆ ಸರ್ ಪ್ರತಿಯೊಬ್ರು ಥಿಯೇಟರ್ಗೆ ಬನ್ನಿ. ತುಂಬಾ ಚೆನ್ನಾಗಿದೆ ಸಿನಿಮಾ. ದಯವಿಟ್ಟು ಥಿಯೇಟರ್ ಅಲ್ಲೇ ನೋಡಿ. ಇಂಥ ಒಳ್ಳೆ ಸಿನಿಮಾ ದಯವಿಟ್ಟು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಕನ್ನಡ ಸಿನಿಮಾ ಬೆಳೆಸಿ ಪ್ರೋತ್ಸಾಹಿಸಿ. ಧನ್ಯವಾದ. ಬೇರೆ ತುಂಬಾನೇ ಕನೆಕ್ಷನ್, ತುಂಬಾನೇ ಬಾಲ್ಯದ ಬಗ್ಗೆ ತುಂಬಾನೇ ನೆನಪಾಗುತ್ತೆ. ಹನ್ನೊಂದಿತ್ತು ಕಾಲ ಅಂತ ಹೇಳಿದ್ರು, ಕರೆಕ್ಟ್ ಆಗಿ ಹನ್ನೊಂದಿತ್ತು ಕಾಲ ತರಾನೇ ಇದೆ. ತುಂಬಾನೇ ನೆನಪಾಗುತ್ತೆ ಬಾಲ್ಯದ ಬಗ್ಗೆ. ಸೂಪರ್ ಆಗಿದೆ ಸರ್, ಮಸ್ತ್ ಇದೆ ಮೂವಿ ಮಾತ್ರ. ಫೈಟ್ ಇಲ್ಲಿದ್ರು ಎಮೋಷನಲ್ ಮೂವಿ. ನಿರ್ದೇಶಕರು ನಿರ್ಮಾಪಕರಿಗೆ ಅವ್ರ ಕಷ್ಟ ಏನಾದ್ರು ತೋರಿಸಿದಾರೆ ಸರ್. ಹೀರೋ ಮತ್ತೆ ಹೀರೋಯಿನ್ ಕ್ಯಾರೆಕ್ಟರ್ ಇದೆ ಸರ್, ಸಖತ್ತಾಗಿದೆ ಸರ್. ಹೀರೋಯಿನ್ ಕ್ಯಾರೆಕ್ಟರ್ ಸಖತ್ತಾಗಿದೆ. ಹೀರೋದ ಕ್ಯಾರೆಕ್ಟರ್ ಸಖತ್, ಸಿಂಪಲ್ ಕ್ಯಾರೆಕ್ಟರ್ ಸಖತ್ತಾಗಿದೆ ಸರ್. ಅವ್ರು ಲಾಸ್ಟ್ ಫಿಲ್ಲಿಂಗ್ ಮಾಡ್ಕೊಂಡ್ರೆ ಗೊತ್ತಾ, ಡೈರೆಕ್ಟ್ ಇದು ಮಾಡಿದಲ್ಲ ರವಿಚಂದ್ರ ಗೊತ್ತಾ, ಹಳೆ ಓಲ್ಡ್ ಫ್ರೆಂಡ್ಸ್ ಏನ್ ಮಾಡಿದಲ್ಲ ಒಳ್ಳೆ ವಾಕ್ಯ ಆತ, ಅದು ಕಂಡೇನ್ ಬರ್ತಾವ. ಒಳ್ಳೆ ಇದು ಮಾಡಿ ಲಾಸ್ಟ್ ಫ್ರೆಂಡ್ಸ್, ಒಳ್ಳೆ ಫ್ರೆಂಡ್ಸ್ ಇವತ್ತು ಲಾಸ್ಟ್ ಏನ್ ಇದು ಮಾಡಿದಲ್ಲ ಒಳ್ಳೆ ಇದು ಕಂಡೇನ್ ಬರ್ತಾವ. ಬಡವರ ಬಗ್ಗೆ ಎಲ್ಲ ಸೂಪರ್ ಆಗೈತೆ. ನಮ್ಮಂತವ್ರಿಗೆ ಎಲ್ಲ ಒಳ್ಳೇದಾಗಕ್ಕೆ ಎಲ್ಲ ಇದ್ ಮಾಡಿದ್ದಾರೆ. ರವಿಕುಮಾರ್ ಸರ್ ಅವರು ಚೆನ್ನಾಗಿ ಮಾತಾಡಿದ್ದಾರೆ. ಲಾಸ್ಟ್ ಲವ್ ಸ್ಟೋರಿ ಸರಿಯಾಗೈತಿ. ರವಿಕುಮಾರ್ ಸರ್ ಆಕ್ಟಿಂಗ್ ಹೇಗಿತ್ತು? ಸರಿಯಾಗಿತ್ತು. ಸೂಪರ್ ಮೂವಿ ಆಗಿತ್ತು. ಹಳೆ ನೆನಪನ್ನ ಕಾಡಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ ಮೂವಿ ಆಗಿತ್ತು. ಸೂಪರ್ ಆಗಿದೆ ಸರ್. ಮೂವಿ ಆಗಿತ್ತಲ್ಲ, ತುಂಬಾ ಚೆನ್ನಾಗಿದೆ. ಹೇಳಿ ಕೇಳಿ ರಾಜವಂಶ ಪಿಕ್ಚರ್ ಅಲ್ವಾ, ಅದೇನು ಮರೆಯೋ ಮಾತೇ ಇಲ್ಲ. ಫಸ್ಟ್ ದಿವಸ ಕನ್ನಡ ಪಿಕ್ಚರ್ ನೋಡಿ ಅಂತ ಅಪ್ಪವ್ರು ಹೇಳಿದ್ದಾರೆ. ಇದಕ್ಕಿಂತ ಇನ್ನೇನ್ ಭಾಗ್ಯ ಬೇಕು. ಅದ್ಭುತವಾದ ಪಿಕ್ಚರ್ ತಂದಿದ್ದಾರೆ, ತುಂಬಾ ಚೆನ್ನಾಗಿದೆ. ನಾವ್ ಹೇಳೋದಲ್ಲ, ನೋಡಿದವ್ರು ಬೇಕಾದ್ರೆ ಎಲ್ಲರೂ ಹೇಳ್ತಾರೆ. ನಾವು ಅಭಿಮಾನಿಗಳು ಹೇಳ್ತೀವಿ. ಬೇರೆ ಕಲಾಭಿಮಾನಿಗಳಿರ ಅವ್ರು ಕೇಳಿ ಒಂದು ನೈಜ ಕಥೆ ತಗೊಂಡಿದ್ದಾರೆ. ಪ್ರತಿಯೊಬ್ಬರು ಜೀವನದಲ್ಲಿ ನಡೆಯುವಂತ ಘಟನೆನ ಚಿತ್ರದ ಮುಖಾಂತರ ತೋರಿಸಿದ್ದಾರೆ. ತುಂಬಾ ಅದ್ಭುತವಾಗಿ ತೆಗೆದಿದ್ದಾರೆ, ಸರಳವಾಗಿ ತೆಗೆದಿದ್ದಾರೆ. ಒಂದು ಸರಳ ಪ್ರೇಮ ಕಥೆ ನೋಡೋದ್ರಲ್ಲ, ಅದಕ್ಕಿಂತ ಇದು ವಿಭಿನ್ನವಾಗಿದೆ. ಚೆನ್ನಾಗಿದೆ ಪಿಕ್ಚರ್. ಎಲ್ಲ ಕಂಟೆಂಟ್ ತಗೊಂಡ್ಬಂದಿದಾರ, ಹೊಸ ಕಂಟೆಂಟ್ ತಗೊಂಡ್ಬಂದಿದ್ದಾರೆ. ನೈಜ ಘಟನೆ ತಗೊಂಡ್ಬಂದಿದ್ದಾರೆ. ಜೀವನಕ್ಕೆ ಮಿಡ್ಲ್ ಕ್ಲಾಸ್ ಹತ್ರ ಇದೆ. ಚೆನ್ನಾಗಿದೆ ಅಂದ್ರೆ ಸರ್, ಫ್ರೆಂಡ್ಶಿಪ್ ಅಲ್ಲಿ ತುಂಬಾ ಚೆನ್ನಾಗಿ, ಅಲ್ಲಿ ಸೂಪರ್ ಇಟ್ಟು ದೊಡ್ಡ ಮನೆಯವರು ಚೆನ್ನಾಗಿ ಫಿಲಂ ಮಾಡವ್ರೆ ಸರ್. 100 days ಗ್ಯಾರಂಟಿ. 100 days ಪರ್ಫೆಕ್ಟ್ ಓಡುತ್ತಾನ. ಇದು ನನ್ನ ಭರವಸೆ. ಇಂಥ ಫಿಲ್ಮ್ ಕಣ್ಣ ನೀರು ಬಂದವ ನನಗೆ ಇಲ್ಲಿ. ಚೆನ್ನಾಗಿತ್ತು ಬ್ರೋ. ಅಂಡ್ ಫ್ರೆಂಡ್ಶಿಪ್ ಲವರ್ ಆತರ ಇರ್ಬೇಕು ಅಂಡ್ ಎಲ್ಲ ಶೋ ಚೆನ್ನಾಗಿ ತಗೊಂಡಿದ್ದಾರೆ. ಅನುಕೂಲ ಮಾಡಿಕೊಟ್ಟಿದ್ದಾರೆ. 100 days ಮಾತ್ರ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಡಾಕ್ಟರ್ ಕೀರ್ತಿ ನಮ್ಮ ಗೆಳೆಯರು, ಕೀರ್ತಿ ಕುಶಲ ಅಂತ ತುಂಬಾ ಚೆನ್ನಾಗಿ ಬಂದಿದೆ. ದೊಡ್ಡ ಮನೆ ಹುಡುಗನಿಗೆ ಒಳ್ಳೆ ಒಂದು ಗಿಫ್ಟ್ ಇದು, ಒಳ್ಳೆ ಕಂಟೆಂಟ್ ಇದೆ. ಅದ್ರಲ್ಲಿ ನಮಗೂ ಒಂದು ಸಣ್ಣದೊಂದು ಪಾತ್ರ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ರವಿಕುಮಾರ್ ಸರ್ ಅವರು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರವಿ ಸರ್ ಚೆನ್ನಾಗಿ ಮಾಡಿದ್ದಾರೆ. ಅವರೆಲ್ಲರೂ ಅತಿಥಿ ಪ್ರಭುದೇವ್ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಒಂದು ರೀಕ್ರಿಯೇಷನ್ ತುಂಬಾ ಚೆನ್ನಾಗಿದೆ. ಹಳೆ ನೆನಪುಗಳನ್ನ ಮೆಲ್ಕು ಹಾಕಿ ಎಲ್ಲರಿಗೂ ಒಂದ್ ಕಡೆ ಸೇರಿಸುವಂತ ಒಂದಿದು. ಎಲ್ಲರೂ ಅವರ ಸ್ನೇಹಿತರನ್ನ ಯಾರು ಮರಿಬಾರ್ದು, ಯಾವತ್ತು ಮರಿಬೇಡಿ. ಏನೇ ಸಾಧನೆ ಮಾಡಿರೋ ಮರೀದೆ ಅವರು ನಿಮ್ ಸ್ನೇಹಿತರನ್ನ ಒಟ್ಟಾಗಿ ಸೇರ್ಕೊಳ್ಳಿ. ಗೋಲ್ಡ್ ಮೂಮೆಂಟ್ಸ್ ನ ನೀವು ಎಂಜಾಯ್ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ತಂದಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಕೀರ್ತಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೇದಾಗ್ಲಿ. ಗುಡ್ ಲಕ್ ಕೀರ್ತಿ ಅವ್ರಿಗೆ. ಮೆಸೇಜ್ ಏನಿದೆ ಅದು ಫಿಲಮ್? ಅದೇ ಹಳೆ ನೆನಪು ಎಲ್ಲದನ್ನು ಮೆಲುಕು ಹಾಕಿ ಯಾರು ಯಾರನ್ನು ಮರಿಬೇಡಿ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ಮುಂದೆ ಹೋಗಿ ಗುರಿ ಸಾಧನೆ ಮಾಡಿ. ಒಳ್ಳೇದಾಗಿದೆ, ಚೆನ್ನಾಗಿದೆ. ಹಾಗೆ ಮೂವಿ ಮಾತ್ರ ಸೂಪರ್ ಆಗಿ ಬಂದಿತ್ತು. ಸ್ಟೋರಿ ಎಲ್ಲ ಚೆನ್ನಾಗಿತ್ತು. ಬೇಸಿಕಲಿ ಒಬ್ಬ ಆಕ್ಟರ್ ಇಲ್ಲಂದ್ರೆ ಡೈರೆಕ್ಟರ್ ಹೆಂಗೆ ಫೀಲ್ಡ್ ಏನು ಸೊಸೈಟಿಗೆ ಗೊತ್ತಿಲ್ಲ ಮೂವಿ ಅಂದ್ರೆ ಏನು ಅಂತ. ಸೊ ಅವ್ರಿಗೊಂದು ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇದನ್ನ ಮೂವಿ. ಅಂಡ್ ಅವ್ರ ಸ್ಟ್ರಗಲ್ಸ್ ಹೆಂಗೈತೆ ಪ್ರತಿಯೊಬ್ರು ಅನ್ಕೊಂಡ್ಬಿಡ್ತಾರೆ, ಓದೋ ಚಾನ್ಸ್ ಸಿಕ್ಬಿಡ್ತು ಅಂತ ಅನ್ಕೋತಾರೆ. ಬಟ್ ಆ ಕಷ್ಟ ಪ್ರತಿಯೊಬ್ಬರಿಗೂ ಮಾಡೋರ್ಗೆ ಗೊತ್ತಾಗ್ತದೆ. ದಯವಿಟ್ಟು ಹೊಸ ಪ್ರತಿಭೆನ ಬೆಳೆಸ್ರಿ. ಎಲ್ಲರೂ ವಿನ್ ಆಗ್ಬೇಕಾಗ್ತದೆ. ಒಂದ್ ದಿವಸ ಎಲ್ಲರೂ ವಿನ್ ಆಗ್ತಾರೆ. ನಮ್ಮ ಪ್ರತಿಭೆಯನ್ನು ನಾವು ನಮ್ಮ ಕರ್ತವ್ಯ ನಾವೇನು ಎಫೆಕ್ಟ್ ಇಟ್ ಮಾಡ್ತೀವೋ
ಅದ್ ಖಂಡಿತ ಒಂದ್ ದಿವಸ ಗೋಲ್ ಲೈಕ್ ವಾಟ್ ವಿ ಸೇ ದಟ್ ಸಕ್ಸಸ್ ಅನ್ನ ನೋಡ್ತಾರೆ, ಆಡಿಯನ್ಸ್ ಇಷ್ಟಪಡ್ತಾರೆ. ವಿ ಶುಡ್ ನಾಟ್ ಲೀವ್ ಅವರ್ ಹೋಪ್ಸ್. ಯಾವಾಗ್ಲೂ ನಾವು ಮಾಡ್ತಾನೆ ಇರ್ಬೇಕು. ನಮ್ದೇನೇ ಇದ್ರು ಎಕ್ಸಾಂಪಲ್ ಈ ಆಕ್ಟರ್ ಆಗ್ಬೇಕಂದ್ರೆ ಆಕ್ಟರ್ ಆಗೋದಕ್ಕೆ ಒಂದೊಂದು ಸ್ಟೆಪ್ಸ್ ನಾವು ಸ್ಟಾರ್ಟ್ ಮಾಡ್ಕೊಂತ ಹೋಗ್ಬೇಕು. ಲೈಕ್ ಇವಾಗ ಎಕ್ಸಾಂಪಲ್ ಡೈರೆಕ್ಟರ್ ಅಂದ್ರೆ ಅವ್ರ ಸ್ಕ್ರೀನ್ ರೈಟಿಂಗ್ ಆಗ್ಲಿ, ಸ್ಕ್ರಿಪ್ಟ್ ರೈಟಿಂಗ್ ಆಗ್ಲಿ, ಸ್ಕ್ರೀನ್ ಪ್ಲೇ ಆಗ್ಲಿ, ಪ್ರತಿಯೊಂದೂ ಅವ್ರನ್ನ ಇಂಪ್ರೂವೈಸೇಷನ್ ಆದ್ರೆ ಆಬ್ವಿಯಸ್ಲಿ ಒಂದ್ ದಿವಸ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ, ಹಿಟ್ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್. ಹೀರೋ ಹೀರೋಯಿನ್ ಜೋಡಿ ಹೇಗಿದೆ? ಸರ್ ಸೂಪರ್ ಆಗಿತ್ತು. ವಿನಯ್ ಸರ್ದು ಮಾತ್ರ ಸೂಪರ್ ಆಗಿ ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರು. ತುಂಬಾ ಖುಷಿ ಆಯ್ತು ಅವ್ರದ್ದು ಆಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು. ರವಿಚಂದ್ರ ಸರ್ ಅವ್ರದ್ದು ಅದು ಇಟ್ಸ್ ಲೈಕ್ ಕ್ರೇಜಿ ದಟ್ ಈಸ್ ಅವ್ರ ಸ್ಕ್ರೀನ್ ಅಲ್ಲಿ ಬಂದಿದ್ದಕ್ಕೆ ಅಂದ್ರೆ ಲೈಕ್ ಇಟ್ಸ್ ಗುಡ್ ಥಿಂಗ್. ಚೆನ್ನಾಗಿದೆ, ಸೂಪರ್ ಆಗಿದೆ. ಹಳೆ ಕಾಲದೆಲ್ಲ ನೆನಪು ಬಂತು, ಅದೇ ತರ ತಿಳ್ಕೊಂಡ್ ಬಾಳ್ಬೇಕು. ಸೂಪರ್ ಚೆನ್ನಾಗಿದೆ. ವಿನಯ್ ರಾಜ್ಕುಮಾರ್ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಏವನಾಗಿದೆ, ಸೂಪರ್ ಆಗಿದೆ. ಮೂವಿ ಹೇಗಿದೆ ಸರ್? ಮೂವಿ ಚೆನ್ನಾಗಿದೆ ರೀ. ಹಳೆ ಸ್ನೇಹಿತರು ಈಗ ನೆನ್ಪು ಮಾಡ್ಕೊಂತ ಇದೀವಿ. ಆ ಸ್ನೇಹಿತರು ಸಿಕ್ಕಾಗಲ್ಲ ಈಗ. ಯಾರು ಹೋಗೋರು ಯಾರು ಹೋಗೋರು ಗೊತ್ತಿಲ್ಲ. ಬಾಲ್ಯ ಸ್ನೇಹಿತರು ನಾವು ಒಂದೂರಲ್ಲಿ ಇದ್ದವರಲ್ಲ, 5 ವರ್ಷ 6 ವರ್ಷ ಒಂದೊಂದು ಊರಲ್ಲಿ ಹೋಗಿ ಬಂದವರು. ಆ ಸ್ನೇಹಿತರಲ್ಲ ಈಗ ಚಡ್ಡಿ ದೋಸ್ತುಗಳು ಅಂತಾರಲ್ಲ, ಚಡ್ಡಿ ದೋಸ್ತುಗಳು ಇದ್ರಲ್ಲಿ ನೆನಪು ಬರ್ತಾ ಇದ್ದಾರೆ. ಇವತ್ತು ಆ ಚಡ್ಡಿ ದೋಸ್ತುಗಳು ಇಲ್ಲ, ಏನಿಲ್ಲ. ಚೆನ್ನಾಗಿದೆ, ಪಿಕ್ಚರ್ ಚೆನ್ನಾಗಿದೆ. ಹೀರೋ ಹೀರೋಯಿನ್ ನಮ್ಗೆ ಹೀರೋ ಹೀರೋಯಿನ್ ಲೆಕ್ಕಕ್ಕೆ ಬರಲ್ಲ. ಕತೆ ಚೆನ್ನಾಗಿದೆ. ಸ್ನೇಹ ಕೊಡ್ಬೇಕಷ್ಟೇ. ಬಾಲ್ಯ ಸ್ನೇಹಿತರು, ಬಾಲ್ಯ ಅನ್ನೋದು ಏನೋದು ಗೊತ್ತಾಯ್ತು. ಮೂವಿ ಹೇಗಿದೆ ಸರ್? ಹೇಳಿದೆ ಮೂವಿ ಹೇಗಿದೆ? ಚೆನ್ನಾಗಿದೆ, ನೋಡ್ಬೋದು.